ಸರಿ, ನಿಮಗೆ ರಜತ್ ಅವರು ಒಂದು ಬೋರ್ಡ್ ಹಾಕ್ತಾರಲ್ಲ, ಅದು ಯಾವ್ದು ಹೇಳಿ? ಟಿಕೆಟ್ ಟು ಹೋಮ್ ಬೋರ್ಡ್ನ ಬರೀ ಹುಡುಗಿರಿಗೆ ಹಾಕ್ತಾರೆ, ಒಬ್ರು ಮಾತ್ರ ಹುಡುಗ ಇರ್ತಾರೆ, ಅದು ಹನುಮಂತು. ಸೊ ಎಲ್ಲೋ ಒಂದು ಕಡೆ ಇದು ಭವ್ಯ ಹೇಳಿದ್ ಕರೆಕ್ಟ್ ಆಗಿದೆ. ಅಂದರೆ ಹುಡುಗಿರ್ಗೆ ಯಾರಿಗೂ ಅರ್ಹತೆ ಇಲ್ವಾ, ಡಿಸರ್ವ್ ಇಲ್ವಾ ಫಿನಾಲೆ ಟಿಕೆಟ್ ತಗೊಳ್ಳೋದಕ್ಕೆ ಅಂತ, ಅದು ಕರೆಕ್ಟೇ. ಇಲ್ಲಿವರೆಗೂ ಬಿಗ್ ಬಾಸ್ ಗೆದ್ದಿರೋದು ಒಬ್ಬರೇ ಲೇಡಿ, ಸೊ ಯಾರು ಗೆದ್ದಿಲ್ಲ. ಈಗ ಏನಾಗುತ್ತೋ ಗೊತ್ತಿಲ್ಲ. ಸೊ ಯಾಕೆ ಹುಡುಗಿರು ಎಲ್ಲ ಟೈಮ್ಗಳಲ್ಲೂ ಹುಡುಗಿರ್ನ ಹಿಂದಿಕ್ಕಿ ಹುಡುಗರು ಮುಂದಕ್ಕೆ ಹೋಗ್ತಿರ್ತಾರೆ, ಈ ಥರದ್ದು ಟಾರ್ಗೆಟ್ ಮಾಡ್ತಾರೆ, ಫಸ್ಟ್ ಹುಡುಗಿರ್ನೇ ಟಾರ್ಗೆಟ್ ಮಾಡ್ತಾರೆ. ಸೊ ನಿಮಗೂ ಹಾಗೆ ಅನ್ನಿಸ್ತಾ ಅಂತ? ಇಲ್ಲ, ನನಗೆ ಖಂಡಿತವಾಗ್ಲೂ ಹಾಗೆ ಅನಿಸಿಲ್ಲ. ಯಾಕೆಂದರೆ ನಾನು ಯಾವತ್ತು ಬಿಗ್ ಬಾಸನ್ನು ಒಂದು ಲಿಂಗಾಧಾರಿತ ಕಾರ್ಯಕ್ರಮ ಅಂತ ನಾನು ಯಾವಾಗಲೂ ನಂಬೋದಿಲ್ಲ. ಈ ಕಾರ್ಯಕ್ರಮದಲ್ಲಿ ಭಾಳ ಸಲ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಬಂದಿತ್ತು, ನನಗೆ ಒಂದು ಸಲ ವೀಕೆಂಡಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡ್ತಾರೆ ಅಂತ ಬಂದಿತ್ತು. ಬಟ್ ನಾನು ಇಡೀ ಇದರಲ್ಲಿ ನೋಡಿದವ್ರಿಗೆ ಗೊತ್ತಿತ್ತು, ನಾನು ಎಲ್ಲೂ ಯಾವತ್ತೂ ವುಮೆನ್ ಕಾರ್ಡ್ ನಾನು ಪ್ಲೇ ಮಾಡಿರಲಿಲ್ಲ, ನನಗದ್ರ ಅವಶ್ಯಕತೆಯೂ ಇಲ್ಲ ಅಂತ. ಗೆಲುವಿಗೂ ಕೂಡ ಅಷ್ಟೇ, ಯಾವ ವುಮೆನ್ ಕಾರ್ಡ್ನ ಅವಶ್ಯಕತೆ ಇಲ್ಲ. ನೀವು ನಿಂತ್ಕೊಂಡು ಆಡಬಲ್ರಿ ಅನ್ನೋದಾದರೆ ಇದು ಒಂದು ವ್ಯಕ್ತಿತ್ವದ ಆಟವಾಗಿ ನೀವು ಜನಕ್ಕೆ ಇಷ್ಟ ಆಗೋದಷ್ಟೇ ಮುಖ್ಯ ಆಗುತ್ತೆ. ಸೊ ಆ ಇಷ್ಟ ಆಗುವ ಪ್ರಕ್ರಿಯೆಯಲ್ಲಿ ಹೆಣ್ಮಕ್ಳು ಯಾರ ಮೇಲೂ ಅವಲಂಬಿತರಾಗದೆ ಆಟ ಆಡಿದ್ರೆ ಬಹುಶಃ ಗೆಲ್ಬೋದು. ನೀವು ಫಿಸಿಕಲ್ ಟಾಸ್ಕಲ್ಲೂ ಚೆನ್ನಾಗಿದ್ದು, ಮನೆಯಲ್ಲಿ ಬೆರೆಯೋದ್ರಲ್ಲೂ ಚೆನ್ನಾಗಿದ್ದು, ಯಾವುದೋ ಒಬ್ಬ ವ್ಯಕ್ತಿಯ ಮೇಲೆ ಅವಲಂಬಿತರಾಗದೆ ಗಟ್ಟಿಯಾಗಿ ಬಹಳ ಸ್ಥಿರವಾಗಿ ನನ್ನ ಆಟವನ್ನು ವ್ಯಕ್ತಿತ್ವದ ಆಟವಾಗಿ ತಗೊಳ್ತೀನಿ ಅಂತ ಅನ್ನಿಸಿಕೊಳ್ಳುವವರು ಖಂಡಿತ ಹೆಣ್ಮಕ್ಳಿಗೆ ಗೆಲ್ಲೋದು. ಟಿಕೆಟ್ ಟು ಹೋಮ್ ಕೊಟ್ಟಿದ್ದು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ, ಹುಡುಗಿರ್ನೆಲ್ಲ ಮನೆಗೆ ಕಳಿಸ್ಬಿಟ್ಟು ನಾವು ಹುಡುಗರಿಗೆ ಎತ್ಕೊಂಡು ಹೋಗೋಣ ಅನ್ನೋ. ಆದರೆ ಅವ್ರು ಯೋಚಿಸಿದೆ ಒಗ್ಗಟ್ಟು ಹುಡುಗಿರಲ್ಲಿ ಇರಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಏನು ಗೊತ್ತಾ, ಬಿಗ್ ಬಾಸ್ ಮನೇಲಿ ಒಗ್ಗಟ್ಟು ನಿರೀಕ್ಷೆ ಮಾಡೋದೇ ತಪ್ಪು. ಆ್ಯಂಡ್ ರಜತ್ ಹೇಗೆ ಯೋಚನೆ ಮಾಡ್ತಾರೆ ಅಂದರೆ ಟಗ್ ಆಫ್ ವಾರ್ ಬೇಕು, ಫಿಸಿಕಲಿ ಫೈಟ್ ಮಾಡೋರು ಬೇಕು. ರಜತ್ ಯಾವಾಗಲೂ ಅವರ ಅಳೆಯುವ ಮಾನದಂಡ ಯಾವತ್ತೂ ಫಿಸಿಕಲ್ ಟಾಸ್ಕೇ ಆಗಿದೆ. ಅವ್ರ ಮನೆಯ ಯಾವುದೇ ಮನೇಲಿ ಬೆರೆಯೋದು, ಮನೆ ಕೆಲಸ, ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಯಾವುದನ್ನು ಇದು ಮಾಡೋದಿಲ್ಲ. ಆದರೆ ಬಿಗ್ ಬಾಸ್ ಒಂದು ಟಾಸ್ಕ್ ಬೇಸ್ಡ್ ಶೋ ಅಲ್ವೇ ಅಲ್ಲ. ಹಾಗಾಗಿ ಟಾಸ್ಕ್ ಆಳಿದ್ರು ಭವ್ಯ ಅವ್ರು ತೋರಿಸಿದ್ರಲ್ಲ, ಅವ್ರಿಗಿಂತ ಮುಂಚೆ ಟಾಸ್ಕ್ ಕಂಪ್ಲೀಟ್ ಮಾಡಿರೋದೇ ಭವ್ಯ. ಹೌದು, ಅದು ಅವರಿಗೆ ಅದೇ ನಾನು ಹೇಳ್ತೀವಲ್ಲ ಕರ್ಮ ರಿಟರ್ನ್ಸ್ ಅಂತ, ಅವ್ರವ್ರಿಗೆ ಅಲ್ಲಲ್ಲೇ ಹೊಡೆಯುತ್ತೆ. ಈಗ ನನಗೆ ಉಸ್ತುವಾರಿ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡಿದ್ದು ರಜತ್, ಉಸ್ತುವಾರಿಲಿ ಏನು ಮಾಡಿದ್ರು, ಕರ್ಮ ಆಲ್ವೇಸ್ ರಿಟರ್ನ್ಸ್. ಅದು ನಮಗೂ ನಿಜ ಜೀವನದಲ್ಲೂ ಅನುಭವಿಸಿ ಬರುತ್ತೆ. ನಿಜ ಜೀವನದಲ್ಲಿ ಸ್ವಲ್ಪ ಲೇಟಾಗಿ ಬರುತ್ತೆ ಕರ್ಮ ರಿಟರ್ನ್ಸು, ಬಿಗ್ ಬಾಸ್ ಮನೇಲಿ ಸ್ವಲ್ಪ ಬೇಗ ಬರುತ್ತೆ ಅಷ್ಟೇ. ಅಲ್ಲ, ರಜತ್ ಅವ್ರು ಮಾಡಿದ ಇಂಟೆನ್ಷನಲ್ಲಿ ಕಾಣಿಸ್ತಾ ಇತ್ತು, ಭವ್ಯ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕು ಅನ್ನೋ ಥರನೇ ಇತ್ತು. ಯಾಕಂದರೆ ಬಾಲ್ ಟಾಸ್ಕಲ್ಲೂ ಅಷ್ಟೇ, ಇಲ್ಲಿ ಟಾಸ್ಕಲ್ಲಿ ಭವ್ಯ ಅವ್ರು ಒಂದು 3-4 ಫೌಲ್ಗಳನ್ನ ಮಾಡ್ತಾರೆ, ಆದರೂ ರಜತ್ ನೋಡ್ಕೊಂಡು ಸುಮ್ಮನೆ ಇರ್ತಾರೆ. ಎಲ್ಲ ಔಟ್ ಟೀಮ್ ಪರವಾಗಿನೇ ಇರುತ್ತೆ. ಅದೇನು ರಜತ್ಗೆ ಮತ್ತು ಭವ್ಯಗೆ ನಾನು ಎಷ್ಟು ಅಲ್ಲಿ ನೋಡಿಲ್ಲ, ಅಷ್ಟೊಂದು ಕ್ಲೋಸ್ ಇದ್ದಾರೆ ಅಂತ. ಯಾಕೆ ಈ ಥರ ಭವ್ಯಕ್ಕೆ ಸಪೋರ್ಟ್ ಮಾಡಿದ್ರು ಅನ್ನೋದೇ ಗೊತ್ತಿಲ್ಲ. ಅಲ್ಲ, ಆ ವಿಚಾರದಲ್ಲಿ ನನಗೆ ತುಂಬ ಗೊಂದಲಗಳಿದೆ. ನನಗೆ ಅಂದರೆ ನಾನು ಈ ವಿಷಯದಲ್ಲಿ ಅಂದರೆ ರಜತ್ ತಗೊಳ್ಳೋ ನಿರ್ಧಾರಗಳ ವಿಚಾರದಲ್ಲಿ ನನಗೆ ಸ್ಪಷ್ಟನೆ ಇಲ್ಲ. ನಾನು ಮತ್ತೆ ಅದನ್ನ ಬಗ್ಗೆ ಮಾತಾಡಲ್ಲ. ಯಾಕೆಂತ ಕೇಳಿದ್ರೆ, ಈ ಹಿಂದೆ ಒಂದು ವೀಕೆಂಡಲ್ಲಿ ನನಗೂ ರಜತ್ಗೂ ಕಿತ್ತಾಟ ಆಗುತ್ತೆ ಉಸ್ತುವಾರಿ ಅನ್ನೋ ವಿಚಾರ ಬಂದಾಗ. ಆಗ ವೀಕೆಂಡಲ್ಲಿ ಸುದೀಪ್ ಸರ್ ಬ್ರೇಕ್ ತೊಗೊಂಡಾಗಲೂ ನನಗೂ ಅವ್ರಿಗೆ ತುಂಬ ಕಿತ್ತಾಟ ಆಗಿದ್ದಿದೆ. ಉಸ್ತುವಾರಿ ನೀವು ಮಾಡಿದ್ದು ಹೇಗಿದೆ ಅನ್ನೋದು, ಇದೇ ಸೇಮ್ ಭವ್ಯ ಬಗ್ಗೆ ಸ್ಟ್ಯಾಂಡ್ ತೊಗೊಂಡ್ರು ಅನ್ನೋ ಕಾರಣಕ್ಕೆ ನಾನು ಉಸ್ತುವಾರಿ ಆಗಿದ್ದೆ ಟಾಸ್ಕ್ಗೆ. ಸೊ ಅದಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ಈ ವಾರ ಜನ ನೋಡಿದ್ರಲ್ವ, ಸೊ ನಾನು ಕೊನೆಯದಾಗ ಜನರ ಮುಂದೆ ಇಡ್ತೇನೆ, ಅದು ಸರಿನಾ ತಪ್ಪಾ ಅವೆಲ್ಲವನ್ನೂ ಜನ ನೋಡಬೇಕು. ಆಗ ನೋಡಿದಾಗ ಮಾತ್ರ ಅದು ಸತ್ಯತೆ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ನಾವು ಮಾತಾಡಿ ಪ್ರಯೋಜನ ಇಲ್ಲ ಅಂತ ಅನ್ಸುತ್ತೆ. ಈಗ ನಂದೇ ಆಗಿದ್ರೆ ಇದು, ನಾನು ಟಾಸ್ಕ್ ಆಡೋವಾಗಲೂ ನಂಗೆ ಅದು ಗೊತ್ತಾಗಿದ್ದರೆ ಖಂಡಿತ ನಾನು ಅದನ್ನು ವಿರೋಧ ಮಾಡ್ತಿದ್ದೆ. ನಾನು ಇಲ್ಲದೆ ಇರೋ ಕಾರಣಕ್ಕೆ ಯೋಚನೆ ಮಾಡ್ತಿಲ್ಲ ಅಷ್ಟೇ.